ಇದರನ್ನೇ ಮಹಾ ಇಲ್ಲ. ಯಾಕೆ? ನಾವೆಲ್ಲರೂ ಹಾಗೆ, ನಮ್ಮಲ್ಲೊಂದು ಸ್ವಭಾವ ಇದೆ ನೋಡಿ. ಒಳ್ಳೆ ಡ್ರೆಸ್ ಎಲ್ಲ ಹಾಕೊಂಡು ಬಂಗಾರ ಶೃಂಗಾರ ಹಾಕಿ ಹೊರಗೆ ಬರುವಾಗ ನಮ್ಮಲ್ಲಿ ಏನಂದ್ರೆ ಯಾರಾದ್ರೂ ಇಬ್ರು ನೋಡಿ ಹೊಗಳಬೇಕು. ಅಲ್ಲಿ ತನಕ ನಮಗೆ ಶೃಂಗಾರ ಪರಿಪೂರ್ಣ ಆಗೋದಿಲ್ಲ. ಏನೇ 4 ಜನ ನೋಡಿ ಬಹಳ ಚೆನ್ನಾಗಿ ಕಾಣ್ತಾ ಇದೆಯಲ್ವಾ, ಆಗ ಅವಳು ವಿನಯ ಬೇರೆ ತೋರಿಸ್ತಾಳೆ. ಹೋಗ್ರಿ, ನಾಷ್ಟೊಂದು ಸುಂದರಿ ಇಲ್ಲ. ಯಾಕಂದ್ರೆ 4 ಸಲ ಹೇಳಿ ಅಂತ. ಇಲ್ಲ ಇಲ್ಲ, ನೀ ಚೆನ್ನಾಗಿ ಕಾಣ್ತೀಯ, ಯು ಆರ್ ಹ್ಯಾಂಡ್ಸಮ್, ಯು ಆರ್ ಬ್ಯೂಟಿಫುಲ್ ಅಂತ ಜನ ಹೇಳ್ಬೇಕು. ಯಾರಾದ್ರೂ ಅಪ್ಪಿ ತಪ್ಪಿ ನೋ ಯು ಆರ್ ಅಗ್ಲಿ ಅಂದ್ರೆ ನಿನಗೇನು ಗೊತ್ತು ಅಂತ ಬೈಕ್ ಕಳಿಸ್ತೇವೆ. ನಮ್ಗೆ ನಿಜವಾದ ಅಲಂಕಾರ ಯಾವುದು ಗೊತ್ತೇ? ನಮ್ಮ ಮಾತಂತೆ. ತಸ್ಯ ವಶ್ಯ ಮನೋರಮ ಅಂತ ಹೇಳಿದ್ದಾರೆ. ಯಾರನ್ನಾದ್ರೂ ಕಟ್ಟಿಡಬೇಕಾದ್ರೆ ನಮ್ಮಲ್ಲಿ ಸುಸಂಸ್ಕೃತವಾದ ಮಾತು ಬೇಕು. ಜ್ಞಾನಿನಾಮಪಿ ಚೇತಾಂಸಿ, ಜ್ಞಾನಿಗಳ ಮನಸ್ಸನ್ನಾದ್ರೂ ಗೆಲ್ಲಬಹುದು, ಆಕರ್ಷಿಸಬಹುದು. ಯಾವಾಗ? ಆ ದೇವಿ ಅನುಗ್ರಹವಾದ್ರೆ. ನಾಲಿಗೆಯಲ್ಲಿ ಭಾರತೀ ದೇವಿ ಅನುಗ್ರಹ ಮಾಡಬೇಕು. ಆದ್ರೆ ನಾವೇನು ತಿಳಿದಿದ್ದೇವೆ? ನಮ್ಮ ಕೇಶ ವಿಭೂಷದಿಂದಲೇ ನಾವು ಸುಂದರ ಕಾಣೋದು, ವೇಷಭೂಷದಿಂದಲೇ. ಹಾಗಂತ ಹೇಳಿ ಅಕ್ರಾಳ ವಿಕ್ರಾಳವಾಗಿ ಓಡಾಡೋದಲ್ಲ, ಎಷ್ಟು ಬೇಕಷ್ಟು ಮಾಡೋದು. ಭರ್ತೃಹರಿ ಋಷಿಗಳು ಹೇಳ್ತಾರೆ ನೋಡಿ, ವೈರಾಗ್ಯ ಶತಕದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಕೇಯೂರಾನ ವಿಭೂಷಯಂತಿ ಪುರುಷಂ ಹಾರಾನ ಚಂದ್ರೋಜ್ವಲ. ಕೇಯೂರ ಅಂದ್ರೆ ಬಾಜು ಬಂದಿಗೆಗಳು ಅಂತ. ಬಾಜು ಬಂದು ಬರ್ತಾಪಯ. ಈಗಿನ ಹೆಣ್ಮಕ್ಳಿಗೆ ಅಷ್ಟೇನು ಪ್ರೀತಿ ಇಲ್ಲ. ಯಾರು ನೋಡಿದ್ರು ಡೈಮಂಡು, ಸಾಲಿಟೇರು, ಇನ್ನೇನು ಮಣ್ಣು ಎಲ್ಲ ಹೇಳ್ತಾರೆ. ಆ ಹಿಂದಕ್ಕಿಟ್ಟು ಅದು ದಪ್ಪು ಬಂಗಾರದ ಸಂಕೋಲೆಗಳಿಂತಿರುವಂತಹ ಬಾಜು ಬಂದಿಗೆಗಳನ್ನು ಧರಿಸುವುದು. ಅದು ಹಾಕಿ ಓಡಾಡಿದ್ರೆ ಅಲಂಕಾರ ಅಂತ ತಿಳಿಬೇಕಾಗಿಲ್ಲ. ಹರಾನ ಚಂದ್ರೋಜ್ವಲ, ಹಾರಗಳನ್ನು ಹಾಕೊಂಡು ಓಡಾಡಿದ್ರೆ ಅದು ನಿಜ ಅಲಂಕಾರ ಅಲ್ಲ. ನ ಸ್ನಾನಂ, ಸ್ನಾನ ಮಾಡಿ ಓಡಾಡಿದ್ರೆ ಅದು ಅಲಂಕಾರ. ಹಾಗಂತ ಭಟ್ರು ಹೇಳಿದ್ದಾರೆ, ಸ್ನಾನ ಮಾಡೋದು ಅಲಂಕಾರವಂತೆ. 11 ದಿನ ಸ್ನಾನ ಮಾಡದೆ ಇರಬೇಡಿ, ಸ್ನಾನ ಮಾಡಬೇಕು. ಸ್ನಾನ ಶುದ್ಧಿಗೋಸ್ಕರ ಮಾಡೋದು, ಅಲಂಕಾರಕ್ಕಲ್ಲ. ಕಾಕದಂತೆ ಸ್ನಾನ ಮಾಡಬೇಕು. ನ ಸ್ನಾನಂ ನ ವಿಲೇಪನಂ, ಏನೇನೋ ಎಲ್ಲ ವಿಲೇಪನಗಳನ್ನು ಅದೇ ಪುರಾದಿನ ಹಚ್ಕೊಂಡು ಧರಿಸಿ ವಿಲೇಪಿಸಿಕೊಂಡು ಅದೇ ಅಲಂಕಾರ ಅಲ್ಲ. ನ ಕುಸುಮಂ, ಒಳ್ಳೆ ಒಳ್ಳೆ ಸುಗಂಧಮಯವಾದ ಕುಸುಮಗಳನ್ನು ಈಗ ಹೆಣ್ಮಕ್ಳು ಹಾಕೋದೇ ಇಲ್ಲ, ಮಾತೇ ಬೇರೆ, ಅದಿಲ್ಲೇ ಇಲ್ಲ. ನಾಲಂಕೃತ ಮೂರ್ಧಜ, ಮೂರ್ಧಜ ಅಂದ್ರೆ ಕೂದಲುಗಳು. ಅಲಂಕೃತ ಮೂರ್ಧಜ. ಹಿಂದಕ್ಕೇನಿತ್ತಂದ್ರೆ ಗಂಡು ಮಕ್ಕಳು ಸಣ್ಣ ಕೂದಲು ಇಡ್ತಿದ್ರು, ಹೆಣ್ಮಕ್ಳು ಧಮ್ಮಿಲ್ಲವನ್ನು ಬೆಳೆಸ್ತಿದ್ರು, ಕೇಶರಾಶಿ. ಈಗ ವಿಪರೀತ ಆಗಿದೆ. ಹೆಣ್ಮಕ್ಳು ಕೂದಲು ಸಣ್ಣ ಆಗ್ತಾ ಇದೆ, ಗಂಡು ಮಕ್ಕಳು ಕೂದಲು ದೊಡ್ಡದಾಗ್ತಾ ಇದೆ. ಯಾರೋ ಒಂದು ಹುಡುಗಿ ಕೇಳಿದೆ, ಇದೇನೆ ನಿನ್ನ ಅಲಂಕಾರ, ಇದೇನೆ ಅವಸ್ಥೆ, ಇದೇನಿದು ಭಟ್ರೆ, ನಿಮ್ಗೆಲ್ಲ ಗೊತ್ತಾಗುದಿಲ್ಲ, ನೀವು ಓಲ್ಡ್ ಫ್ಯಾಷನ್ ನಡ್ರಿ. ಹೌದಾ? ಏನು ಇದಕ್ಕೆ ಬೇರೆ ಹೆಸರಿದೆ. ಎಲ್ಲೋ ಹೋಗಿ ಅಪಾಯಿಂಟ್ಮೆಂಟ್ ತಗೊಂಡು ಮಾಡ್ಕೊಂಡು ಬಂದಿದ್ದಾಳಂತೆ ಕೇಶ ವಿನ್ಯಾಸಕಾರನ ಹತ್ರ ಹೋಗಿ. ಏನಿದು? ಇದು ಸ್ಟೆಪ್ ಕಟ್ ಅಂದ್ರೆ ಮತ್ತಷ್ಟು ಕೆಳಗ್ ಬೀಳೋದು. ಸ್ಟೆಪ್ ಅಂದ್ರೆ ಕೆಳಗ್ ಬೀಳೋದು. ಈ ಬ್ಯೂಟಿ ಪಾರ್ಲರ್ ಅಂತ ಇರ್ತಾವ ನೋಡಿ. ನಮ್ಮ ನಾರಾಯಣ ದೇವರಿಗೂ ಕೂಡ 10 ಅಲಂಕಾರ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಭಾರ್ಗವ. ಈ ಕೆಲವು ಹೆಣ್ಮಕ್ಳು ಮಾಡ್ಕೊಳ್ಳೋ ಅಲಂಕಾರ ನೋಡಿದ್ರೆ, ಹಿಂದಿನ ಕಾಲದಲ್ಲಿ ಅವಳು ಶೂರ್ಪನಖ ಅಂತಿದ್ಲು, ಈಗೆಲ್ಲ ಶಾರ್ಪನಖ. ದೊಡ್ಡ ದೊಡ್ಡ ಉಗುರು ಬಿಟ್ಟು ಅದನ್ನು ಚೂಪ್ ಮಾಡ್ಕೊಳ್ಳೋದು. ಏನೇ ಇರ್ಲಿ ವಿನೋದಕ್ಕೆ. ನಿಜವಾದ ಸೌಂದರ್ಯ ಅಲಂಕಾರ ಯಾವುದು ಅಂದ್ರೆ ವಾಣಿ ಏಕ, ನಮ್ಮ ಮಾತು. ವಾಣ್ಯೇಕ ಸಮಲಂಕರೋತಿ ಪುರುಷಂ, ನಮ್ಮ ಮಾತು ನಮಗೆ ಅಲಂಕಾರ ಅಂತೆ. ಯಾ ಸಂಸ್ಕೃತ ಧಾರ್ಯತೆ
ಸುಸಂಸ್ಕೃತವಾದ ಮಾತು, ಅನ್ಯರನ್ನು ಸುಖಗೊಳ್ಳುವಂತಹ ಮಾತು, ಎಲ್ಲರಲ್ಲಿ ಆನಂದವನ್ನುಂಟು ಮಾಡುವಂತಹ ಮಾತುಗಳನ್ನು ಆಡುವುದಂತೆ. ಅದೇ ನಮಗೆ ಅಲಂಕಾರ. ಬಾಯಿದೆ ಎಂದು ಹೇಗೆ ಬೇಕೋ ಹಾಗೆ ಮಾತಾಡೋದಕ್ಕಲ್ಲ, ಉಚ್ಛೃಂಗಲವಾಗಿರುವುದಲ್ಲ. ಮಿಕ್ಕ ಉಳಿದ ಎಲ್ಲ ಅಲಂಕಾರಗಳು ಬೇಗ ನಾಶವಾಗ್ತಾವಂತೆ. ಕ್ಷೀಯಂತೆ ಖಲು ಭೂಷಣಾನಿ, ಎಲ್ಲವೂ ನಾಶವಾಗ್ತವೆ. ಆದ್ರೆ ವಾಗ್ಭೂಷಣಂ ಭೂಷಣಂ, ಈ ಮಾತೇ ನಮಗೆ ಅಲಂಕಾರ. ತಮೋಗುಣಿಯಾದಂತಹ ಶೂರ್ಪಣೆಗೆ ಇದು ಅರ್ಥ ಆಗಲಿಲ್ಲ. ಮುಂದಕ್ಕೆ ಬಂದು ಅಣ್ಣ ಈ ಕರದೂಷಣರನ್ನು ಬಿಟ್ಟು ಇವಳಿಗೆ ಹೇಳಿದ್ದಾರಂತೆ, ನಿನಗೆ ಏನು ಬೇಕು ಅದನ್ನು ತಿನ್ನು. ಎಷ್ಟು ಆದಷ್ಟು ಸಾಧಕರನ್ನು, ಋಷಿಗಳನ್ನು, ತಾಪಸಿಗಳನ್ನು ಬೇಕಾದ್ರೆ ನೀನು ಕಷ್ಟ ಕೊಡು, ಬೇಜಾರಿಲ್ಲ, ಹಯಾಗಿರು ತಂಗಿ ಅಂತ ಬಿಟ್ಟಿದ್ದಂತೆ. ಅವಳು ಈ ಆಶ್ರಮದತ್ತ ಬರ್ತಾಳೆ. ಅಲ್ಲಿ ಕಂಡಳು ಯಾರಿಗೆ? ಆ ಭಗವಂತನ ಚಿದ್ರೂಪ, ಸಚ್ಚಿದಾನಂದ ರೂಪವನ್ನು ಕಂಡು ಮೋಹಿತಳಾದಳಂತೆ. ಭಕ್ತಿ ಪ್ರೇಮದಿಂದಲ್ಲ, ಕಾಮ ವಸನೆ ವದೇಹಿನಿ. ನೋಡಿ ಸಮೀಪಕ್ಕೆ ಬರ್ತಾಳೆ. ಆಗ ರಾಮನನ್ನು ನೋಡಬೇಕೆಂಬುದಾಗಿ ಮುಂದೆ ಹಿಂದೆ ಹಿಂದೆ ಮುಂದೆ ನೋಡ್ತಾ ಇದ್ದಾಳೆ. ರಾಮನನ್ನು ನೋಡ್ಲಿ ಒಮ್ಮೆ, ಯಾರೀತ? ರಾಮದೇವರು ನೋಡ್ಲೇ ಇಲ್ಲ. ಆಗ ಇವಳೇ ರಾಮನಲ್ಲಿ ಮಾತನಾಡಿಸಿದ್ಲಂತೆ. ಬೆಳ್ಳನ ಮಹಾಕವಿಗಳನ್ನು ವರ್ಣನೆ ಮಾಡೋದಿದೆ. ನಮ್ಮ ಭಾರತೀಯ ಪ್ರಾಚೀನ ಪರಂಪರೆಯನ್ನೆಲ್ಲ ಈ ಕವಿಪುಂಗಜರು, ವಿದ್ವತ್ತಲ್ಲಜರು, ನಮ್ಮ ಪೂರ್ವಜರೆಲ್ಲರೂ ತಮ್ಮ ತಮ್ಮ ಕಾವ್ಯ ಶೈಲಿಯಲ್ಲಿ ರಾಮದೇವರ ಚರಿತ್ರೆಯನ್ನು, ಭಾಗವತಾದಿ ಕೃಷ್ಣಾದಿ ಕಥೆಗಳನ್ನು ಹೇಳಿದ್ದಾರೆ ನೋಡಿ. ರಾಮ ಅಂತ ನೋಡಿ ಸಮೀಪಕ್ಕೆ ಬರುವಾಗ ಏವಂಗದೇಶು ಸರ್ವೇಶ್ವಪಿ ದೇವತಾ ಗಣೇಶು ವಿವಿಕ್ತೆ ಚ ಆಶ್ರಮಾಂಗಣೆ. ಎಲ್ಲ ದೇವತೆಗಳಲ್ಲೆಲ್ಲ ಓಡಾಡ್ತಿದ್ರಂತೆ ರಾಮದೇವರನ್ನು ನೋಡ್ಲಿಕ್ಕೆ. ಎಲ್ಲರೂ ಹೋದ ಬಳಿಕ ದೃಷ್ಟಿಗೋಚರೀಭೂತ ಬಂದು ಎದುರಿಗೆ ಈ ರಕ್ಕಸಿ ಪಾಪಿನಿ ಶೂರ್ಪಣಕ ಹೇಗಿದ್ಲು? ಲೋಚನಾದೇ ಜಗಮೇ ಜಗ ರುಚಿರದ ನೀತಿ ಕೃತ ಚಾರುತ ಮರಿ ಬಾಲಯಾನೋಲ ಮೃದು ಮಸುರ ಕೇಶಕಲಾಪ. ಅಕರಾಳ ವಿಕರಾಳ ಕೂದಲುಗಳನ್ನೆಲ್ಲ ಬಿಟ್ಟು ಅಸಂಬದ್ಧವಾಗಿ ಬರ್ತಾ ಇದ್ದಾಳಂತೆ. ಲೋಚನಾದೇ ಜಗಮೇ ಜಗ ರುಚಿರದ ನೀತಿ ಕೃತ ಚಾರುತ ಮರಿ ಬಾಲಯಾನೋಲ ಮೃದು ಮಸುರ ಕೇಶಕಲಾಪ. ಶಾರದ ಜನ್ಮರಿ ಜನ್ಮರಿ ಸರ್ವಸ್ವ ನಿರ್ವಾಪಣವದನಾಯಮಾನ ಸದನಾರವಿಂದ ಮಂದ ಮಂದ ಸ್ಪಂದಮಾನಸ್ತರಂದಯಂದೋರಿಸಿದ ವಿಕಸಿಂದಿ ನೀವರಾನಿಂದ್ಯ ಸಂದಾರೇ ಮನೋನಯನ ದ್ವಂದ್ವ ಪ್ರಕೃತ ವಿಕೃತ ಸುಕೃತ ರಾಶೀಲೋ ಧೂಯಮಾನ ಸನಾತನ ಧರ್ಮ ವಿಜಯ. ಆ ಲಕ್ಷ್ಮಿಯನ್ನು ಕಡೆಗಾಣಿಸಿ ರಾಮನನ್ನೇ ಮುಂದಕ್ಕಿಟ್ರೆ ಸುಖ ಇದೆಯೇ? ಲಕ್ಷ್ಮೀನಾರಾಯಣರು ಅವಿನಾಭಾವ ಸಂಬಂಧದವಲ್ಲವೇ? ರಾಮನನ್ನು ರತೀವ ಸಂಗಮೋತ್ಸುಕ ಎದುರಿಗೆ ಬರ್ತಾಳೆ. ಆಗ ರಾಮನನ್ನು ಮಾತನಾಡಿಸಲಿ ಮುಂದಕ್ಕೆ ಬಂದು ಆಗಾಗಿ ಪ್ರಯತ್ನ ಪಟ್ಲಂತೆ. ಹೇ ರಾಜಕುಮಾರ, ಪರಮ ಸುಂದರ, ಯಾರು ನೀನು? ಅವನು ಹೇಳಿದ, ರಾಮೋ ದಾಶರಥಿರ್ನಾಮ, ನನ್ನ ಹೆಸರು ರಾಮ, ನನ್ನ ದಾಶರಥಿ ಅಂತ ಕರೀತಾರೆ. ನಾನು 14 ವರ್ಷ ವನವಾಸ ಮಾಡ್ತಾ ಇದ್ದೇನೆ. ನನ್ನ ಜೊತೆಗೆ ನನ್ನ ಹೆಂಡತಿ ಬಂದಿದ್ದಾಳ ಅಂತ ಮೊದಲಿಗೆ ಹೇಳಿದ್ದಾಳೆ. ಇರ್ಲಿ, ನನಗೆ ಮದುವೆ ಆಗು. ಸುಂದರವಾದ ಪ್ರಘಟ್ಟ. ಅದರ ಸಮಯಾಭಾವದಿಂದ ಇವತ್ತು ನಾವು ಸುಂದರಕಾಂಡ ಪ್ರವೇಶ ಮಾಡಲೇಬೇಕಾದ ಅನಿವಾರ್ಯತೆಯಿಂದ ಮುಂದಕ್ಕೆ ಹೋಗಬೇಕಾಗ್ತದೆ.
ಸುಂದರವಾದ ಕಥೆ ಇದೆ. ಮದುವೆ ಆಗುವಂದಾಗ ಅವನು ಹೇಳಿದ, ನೋಡು, ನಾನೀಗ ವನವಾಸದಲ್ಲಿದ್ದೇನೆ, ಮತ್ತು ನನಗೊಂದು ದೆವ್ವ ಬಡಿದಿದೆ. ದೆವ್ವ ಅದೇನಂದ್ರೆ ಏಕಪತ್ನಿ ವ್ರತ ಅಂತ ದೆವ್ವ. ನನ್ನ ಮನೆಯವ್ರನ್ನ ಬಿಟ್ಟರೆ ಬೇರೆಯವ್ರು ಯಾರಿಗೂ ನೋಡುವ ಹಾಗೆ ಇಲ್ವೇ ಇಲ್ಲ. ಹಾಗಾಗಿ ನೀನು ಒಂದು ಕೆಲಸ ಮಾಡು, ನನ್ನ ತಮ್ಮಿದ್ದಾನೆ, ಅವನನ್ನು ಮದುವೆ ಆಗಿ ಹೋಗು. ಎಲ್ಲಿದ್ದಾನೆ? ಅಲ್ಲಿದ್ದಾನೆ ನೋಡು. ಆಗ ಮಾತ್ರ ಲಕ್ಷ್ಮಣ ಕೈಯಲ್ಲಿ, ಇವಳ ಗ್ರಹಚಾರ ನೋಡಿ, ಕೈಯಲ್ಲಿ ಖಡ್ಗವನ್ನು ಹಿಡಿದುಕೊಂಡು ಅದನ್ನು ತೀಕ್ಷ್ಣಗೊಳಿಸ್ತಾ ಇದ್ದಾನಂತೆ ಕಲ್ಲಿನ ಮೇಲೆ. ನೋಡಿದ್ಲು, ಓ ಅಡ್ಡಿಲ್ಲಲ್ವೇ, ದಪ್ಪಿದ್ದಾನೆ, ಕೆಂಪಿದ್ದಾನೆ, ಚಂದಿದ್ದಾನೆ, ರಾಮ ಸ್ವಲ್ಪ ಕಪ್ಪಿದ್ದಾನೆ, ಅವನೇ ಆಗಲಿ ಅಂತ ಅವನ ಹತ್ರ ಹೋದ್ಲಂತೆ. ನೀನು ಮದುವೆ ಆಗಬೇಕು. ತಾಂ ತತ್ರ ಹಾಸ್ಯ ಕಥೆಯ, ಆಚಾರ್ಯರು ಮಧುರು ಬರೀತಾರೆ, ರಾಮದೇವರಲ್ಲಿ ಕೆಲವೊಂದು ಹಾಸ್ಯ ಮಾಡ್ತಿದ್ರಂತೆ. ಲಕ್ಷ್ಮಣ ನೋಡೋ ನಿನ್ ಧರ್ಮಪತ್ನಿ ಬಂದು ನೋಡು. ಲಕ್ಷ್ಮಣನಿಗೆ ಕೋಪ ಬಂತಂತೆ. ಅಣ್ಣ ಅಂತ ಕಣ್ಣು ಬಿಟ್ಟು ನೋಡ್ತಾನೆ. ಸಮೀಪಕ್ಕೆ ಬಂದು ಮದುವೆ ಆಗುವಂದಾಗ ಅವನು ಹೇಳಿದ, ನೋಡು, ನನ್ನನ್ನ ರಾಮ ಅವನು ವನವಾಸದಲ್ಲಿ ಬಂದಿದ್ದಾನೆ, ನನ್ನ ತಾಯಿಯ ಕಟ್ಟಪ್ಪಣೆಯಂತೆ ನಾನು ಹೆಂಡತಿ ಬಿಟ್ಟು ಬಂದಿದ್ದೇನೆ ಅವನ ದಾಸನಾಗಿ. ನೀನ್ ನನ್ನ ಹೆಂಡತಿ ಆದ್ರೆ ನೀನು ನನ್ನ ಅತ್ತಿಗೆಗೂ ದಾಸಿ, ನನಗೂ ದಾಸಿ, ರಾಮನಿಗೂ ದಾಸಿ, ಈ 3 ಜನರ ದಾಸಿ ಆಗಬೇಕಾಗಿ ಕಾಲು ಕಳಿಬೇಕಾಗ್ತದೆ. ಒಂದು ಕೆಲಸ ಮಾಡು, ನೀವು ಹೋಗಿ ರಾಮನನ್ನೇ ಮದುವೆ ಆಗ. ರಾಮ ಲಕ್ಷ್ಮಣನ ಹತ್ರ ಕಳಿಸ್ತಾ ಇದ್ದಾನೆ, ಲಕ್ಷ್ಮಣ ರಾಮನ ಹತ್ರ ಕಳಿಸ್ತಾ ಇದ್ದಾನೆ. ಆಗ ಸೀತೆ ಬಂದಳು ನೋಡಿ. ಸೀತೆ ಬಂದಾಗ ಒಂದು ಕ್ಷಣ ವಾಲ್ಮೀಕರು ಹೇಳ್ತಾರೆ, ಮಹಾಲಕ್ಷ್ಮಿಯನ್ನು ನೋಡಿ ಕಣ್ಣುಗಳಿಗೆ ರೆಪ್ಪೆ ಇವೆಯೋ ಇಲ್ವೋ ಗೊತ್ತಿಲ್ಲ, ನಖದಿಂದ ಶಿಖದ ಪರ್ಯಂತ ನೋಡಿದ್ಲಂತೆ. ಶೃಂಗಾರೋತ್ಸವ ಕಾಮಿನಿ, ಅವಳಿಗೆ ಅನಿಸ್ತು, ಯಾರೀ ಸುಂದರಿ? ಶೃಂಗಾರೋತ್ಸವ ಕಾಮಿನಿ ತನುರುಚಾ ಸೌದಾಮಿನಿ ಶೋಭಿನಿ ಕಾಂತ್ಯುದ್ಭಾಸಿತಯಾಮಿನಿ ಶವದನ ರೂಪಾಢ್ಯ ಸೀಮಂತಿನಿ. ಅಲ್ಲಿ ಊರ್ವಶಿ ಒಂದು ಔಷಧಿ ಇತ್ತಂತೆ, ಅದಕ್ಕಾಗಿ ಮಹಾಲಕ್ಷ್ಮಿಯನ್ನು ಹೊಗಳಿದ್ದಲ್ವೇ? ಇಲ್ಲಾದ್ರೆ ಈ ಪಾಪಿನಿಗೆ ಸೀತಾಮಾತೆಯ ದರ್ಶನವಿದೆ, ಆ ಭಾಗ್ಯವಿದೆ, ಕೊಂಡಾಡುವ ಭಾಗ್ಯವಿದೆ. ತಕ್ಷಣದಲ್ಲಿ ಆ ಆಸುರಿ ಶಕ್ತಿ ಜಾಗೃತವಾಗಿ ಇದಕ್ಕೆ ಎಲ್ಲ ಕಾರಣವು ಈ ಸೀತೆ, ಅವಳನ್ನೇ ನುಂಗಿ ಬಿಡ್ತೇನೆ ಅಂತ ಮುಂದಕ್ಕೆ ಬಂದಾಗ ಆ ರಾಕ್ಷಸಿ ಮುಂದಕ್ಕೆ ಬರುವುದನ್ನು ಕಂಡು ರಾಮ ಅಂತ ಬೊಬ್ಬಿಡ್ತಾಳೆ ಮಾತೆ ಸೀತೆ. ಲಕ್ಷ್ಮಣ ಆ ಖಡ್ಗವನ್ನು ಕೈಯಲ್ಲಿ ಹಿಡಿದು ಶ್ರೀ ಮನೋಹರ ಸೋಮ ಸುಂದರ ಧಾವಿಸಿ ಬಂದ ಲಕ್ಷ್ಮಣ. ಶ್ರೀ ಮನೋಹರ ಸೋಮ ಸುಂದರ ಸಾಮಗಾರ ವಿಧಾನ ಕ್ರಮ ತುಂಬಿದ ಶೀತಲಾಧರ ರಕ್ಷಮಾಂ ಕರುಣಾಕರ ರಾಮಚಂದಿರ ಗಾಮ ಸುಂದರ ದೇವದಾನ ದುರಂದರ ರೂಪ ಸುಂದರ ಭಾವ ಬಂಧುರ ರಕ್ಷಮಾಂ ದೈತೇಂದಿರ ಆ ಲಕ್ಷ್ಮಣ ನೋಡುತ್ತಲೇ ಅವಳ ಕಿವಿಯನ್ನು, ಮೂಗನ್ನು ಕತ್ತರಿಸಿಬಿಟ್ಟ. ಮೊದಲೇ ಮಹಾನ್ ಕುರೂಪಿ, ಮೂಗಲಿಲ್ಲದಿದ್ರೆ ಹೇಗೆ ಕಾಣ್ತಾಳೆ ನೋಡಿ. ಓಡಿ ಖರದೂಷಣರನ್ನು ಕರೆಸಿದ್ದಾನೆ. ರಾಮ ಲಕ್ಷ್ಮಣರು ಆ ಖರದೂಷಣರನ್ನು ಯುಕ್ತಂ ಹೃತ್ಕುಹರೇ ಜಮೇ ಪುನರಿಯಂ ಚಾಶಾ ಪಿಶಾಚತ್ಮನ ತಾವದೇವ ಚ ಖರದೂಷಣೋ ಭವತು ಸಹ ದೂಷಾಯತಾನ್ ತದ್ವದಾಹ ಅಂತ ವಾಲ್ಮೀಕರು ವರ್ಣನೆ ಮಾಡ್ತಾರೆ. ನೋಡುತ್ತಲೇ 14 ಲಕ್ಷ ಸೈನ್ಯ ರಾವಣ ಇರಿಸಿದ್ದ.
ಖರದೂಷಣರನ್ನಿರಿಸಿದ್ದ. ಎಲ್ಲರ ಸಂಹಾರವಾಗಿದೆ. ಈ ಶೂರ್ಪಣಕ್ಕೆ ಓಡಿ ಬಂದಂತೆ ರಾವಣನ ಹತ್ತಿರ ಅನುನಾಸಿಕ ಸ್ವರಗಳಲ್ಲಿ, ಮೂಗು ಇಲ್ಲ, ಈಗ ಹೇಳೋದೇಗೆ ಹೇಳಿ ನೋಡೋಣ. ಹಾಗೆ ಅಣ್ಣ 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 ಅಂತ ಕರೀತಾಳೆ. ಬರುವಾಗ ಏನ್ ಮಾಡಿದಂದ್ರೆ, ಮೊದಲೇ ಕಿವಿ ಮೂಗು ಕತ್ತರಿಸಲ್ಪಟ್ಟಿವೆ, ಅಣ್ಣನಲ್ಲಿ ಕನಿಕರ ಉಂಟಾಗಲಿ ಅಂತ ಹೇಳಿ ಮತ್ತಷ್ಟು ಆ ಗಾಯವನ್ನು ಹರಿದು ಮತ್ತಷ್ಟು ದೊಡ್ಡ ಮಾಡಿ ದುರ್ಗಂಧ ಭಕ್ಷವಾದಂತಹ ಈ ಮಹಾ ಗುರೂಪಿ ಬಂದಿದ್ದಾಳಂತೆ. ಅವಳು ಗುರುತು ಆಗಲೇ ಇಲ್ಲ, ಪರಿಚಯವಾಗಲಿಲ್ಲಂತೆ. ಅಣ್ಣ ಅಣ್ಣ ಅಂತ ಬಿಡ್ತಾ ಇಲ್ಲ, ಏನೇನೋ ಮಾತಾಡ್ತಾ ಇದ್ದಾಳೆ. ರಾವಣ ಕೇಳಲೇ ಇಲ್ಲ. ಆಗ ಹೇಳ್ತಾಳೆ, ತರುಣೋ ರೂಪ ಸಂಪನ್ನೋ. ಇಲ್ಲಿ ಬಂದಿದ್ದು ಸೀತೆ ಬಗ್ಗೆ ಹೇಳಲಿಕ್ಕೆ. ಸೀತೆಯನ್ನು ಬಿಟ್ಟು ರಾಮಲಕ್ಷ್ಮಣರ ವೈಭವವನ್ನು, ಅವರ ಸೌಂದರ್ಯವನ್ನು ಹೇಳ್ತಾಳಂತೆ. ಸುಕುಮಾರೋ ಮಹಾಬಲೋ. ಸೀತಾ ಅಂತ ಹೇಳೋದು ಬಿಟ್ಟು ರಾಮನ ಬಗ್ಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿ ರಾಮಲಕ್ಷ್ಮಣ. ಅವಳು ಹೇಳಿದ್ದಂತೆ, ಅಣ್ಣ ನಾನು ಚಿತ್ರಕೂಟಾದಿಗಳಲ್ಲಿ ಓಡಾಡುವಾಗ ಅಲ್ಲಿ ಪರಮ ಸುಂದರಿಯಾದ ಸೀತೆಯನ್ನು ಕಂಡು ಈ ಸುಂದರವಾದ ಸ್ತ್ರೀರತ್ನವು ನಿನ್ನದಾಗಬೇಕು ಎಂಬುದಾಗಿ ತಿಳಿದವನು ಅಪಹರಿಸುವಾಗ ಅಲ್ಲಿ ರಾಮಲಕ್ಷ್ಮಣರು ಬಂದು ಕಿವಿ ಕತ್ತರಿಸಿದ್ರು. ಯಾವುದೂ ಕೇಳಲಿಲ್ಲ ರಾವಣ, ಕೇಳಿದ್ದು ಒಂದೇ, ಸೀತಾ ಮಾತ್ರ. ತಂಗಿ ಅಂತ ಅವಳನ್ನು ಗಟ್ಟಿ ತಬ್ಬಿಕೊಂಡ. ಅವಳಿಗೆ ವೈಭವ್ಯ ತಂದು ಕೊಟ್ಟದ್ದು ರಾವಣನೇ. ಅವಳ ಗಂಡನನ್ನು ಸಂಹರಿಸಿದನು ರಾವಣೆ, ವಿದ್ಯುಜ್ಜೀವನನ್ನು. ಎಷ್ಟು ಪ್ರೀತಿ ಇರಬಾರ್ದು ಅವನಿಗೆ ತಂಗಿಯ ಮೇಲೆ. ಆದರೂ ಉಪಾಯದಿಂದ ಹೇಗಾದ್ರೂ ಸೀತೆಯನ್ನು ಅಪಹರಿಸಬೇಕು ಎಂದು ತಿಳಿದು ಅವಳಿಗೆ ಹೇಳ್ತಾಳಂತೆ, ತಂಗಿ ನಿನ್ನಗೋಸ್ಕರ ಇಷ್ಟು ದೊಡ್ಡ ತ್ಯಾಗ ಮಾಡಿದ್ದೀಯ, ರಾಮಲಕ್ಷ್ಮಣರ ಸಂಹಾರ ಮಾಡಿ ಸೀತೆಗೆ ತರ್ತೇನೆ ಅಂತ ಉಪಾಯ ಮಾಡಲಿಕ್ಕೆ ತನ್ನ ಸೋದರ ಮಾವನಾದಂತ ಮಾರೀಚನ ಹತ್ರ ಓಡಿ ಬರ್ತಾನೆ. ಈ ಮಾರೀಚ ನೋಡಿ ಸೋದರ ಮಾವನಾದಂತ ಮಾರೀಚ ರಾಮನ ಬಾಣಿನ ಪೆಟ್ಟಿನಿಂದ ಸಪ್ತ ಸಮುದ್ರದಾಚೆ ಬಿದ್ದವನು ಹೇಗೆ ಬಂದಿದ್ನು ಗೊತ್ತಂತೆ. ಆ ಋಷಿ ಮುನಿಗಳ ವೇಷವನ್ನು ಧಾರಣ ಮಾಡಿ ಬಂದಿದ್ನಂತೆ. ಆ ದಿನದಿಂದ ಆಗ ರಾಮನಿಗೆ ಕೇವಲ 12 ವರ್ಷ ಅಂತೆ. ಆ ಪೆಟ್ಟು ತಿಂದದಿನ್ನೂ ನೆನಪಿದೆ ಅವನಿಗೆ. ನಾನು ಬದುಕಿದ್ದು ಹೇಗೆ ಅಂದ್ರೆ ಆ ವೇಷದಿಂದ, ಕಾವಿ ಬಟ್ಟೆಯಿಂದ. ಹಾಗಾಗಿ ಆ ಕಾವಿ ಬಟ್ಟೆ ತೆಗಿಲೇ ಇಲ್ಲ ಅವನು. ರಾವಣ ಬಂದ, ಮಾವ ಈಗ ನೀನು ನನಗೆ ಒಂದು ಸಹಾಯ ಮಾಡಬೇಕಾಗಿದೆ. ಏನೋ ರಾವಣ ಹೇಳು. ನೀನು ನನ್ನನ್ನು ಹೇಗಾದ್ರೂ ಸೀತೆಗೆ ಅಪಹರಿಸಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಸೀತಾ ಅಂತ ಕೇಳಿದ ನೋಡಿ, ಎದ್ದು ನಿಂತನಂತೆ ರಾವಣ. ಬೇಡೋ, ಬಿಟ್ಟು ಬಿಡೋ, ಮಹಾಲಕ್ಷ್ಮಿ ಆಕೆ. ರಾಮ ಸರ್ವೋತ್ತಮ, ಅವನು ಸುದ್ದಿಗೆ ಹೋಗ್ಬೇಡಪ್ಪ, ಅವನು ದಯಾಳು. ಕೇಳು, ಹಿಂದಿನ ಮಾತಿಗೂ ಆಗ ಕೇವಲ 12 ವರ್ಷ. ವಿಶ್ವಾಮಿತ್ರರಿಂದೊಡಗೂಡಿ ಯಜ್ಞರಕ್ಷಾರ್ಥವಾಗಿ ಬಂದಂತ ರಾಮ ಆಗ ಒಂದು ಬಾಣ ಪೆಟ್ಟು ಬಿದ್ರೆ, ನಾನು ಇಲ್ಲಿಗೆ ಬಂದು ಬಿದ್ದಿದ್ದೇನೆ, ಬದುಕಿದ್ದು ಯಾಕಂದ್ರೆ ಈ ಕಾವಿ ಬಟ್ಟೆ ಉಟ್ಕೊಂಡಿರೋದ್ರಿಂದ. ನೋಡಿ ರಾಮ ಎಷ್ಟು ದಯಾಳು ಅಂದ್ರೆ, ತನ್ನ ಭಕ್ತಿ ಮಾಡದೇ ಇದ್ರೂ ಬೇಜಾರಿಲ್ಲ, ತನ್ನ ಭಕ್ತರಂತೆಯೇ ನಟಿಸಿದ್ರೂ ದೇವರ ಅನುಗ್ರಹ ಮಾಡ್ತಾರಂತೆ. ಪುರಂದರದಾಸರು ಒಂದು ಮಾತಲ್ಲಿ ಹೇಳ್ತಾರೆ ನೋಡಿ, ಈಗಿನ ಕಾಲದ ಕಾವಿ ಬಟ್ಟೆಧಾರಿಗಳ ಅವಸ್ಥೆ ಎಂಥದ್ದು ನಾವು ಟಿವಿಯಲ್ಲಿ ನೋಡ್ತೇವೆ, ಬೇರೆ ಹೇಳಬೇಕಾಗಿಲ್ಲ ಪ್ರತ್ಯೇಕವಾಗಿ. ಎಲ್ಲಾನು ಬಲ್ಲೆನೆಂಬುವಿರಲ್ಲ ಅವಗುಣ ಬಿಡಲಿಲ್ಲ, ಎಲ್ಲಾನು ಬಲ್ಲೆನೆಂಬುವಿರಲ್ಲ. ಮಾರೀಚನಂತೆ ಅವನೇನು ಭಕ್ತನಲ್ಲ, ಆದರೂ ಕೂಡ ಆ ರಾಮನ ಭಕ್ತರಂತೆ ವೇಷವನ್ನು ಧರಿಸಿದ್ದಕ್ಕೆ ಬದುಕಿದ್ದಾನಂತೆ. ಅಷ್ಟು ದಯಾಳು ಪರಮಾತ್ಮ.
ಎಲ್ಲಾನು ಬಲ್ಲೆನೆಂಬುವಿರಲ್ಲ ಅವಗುಣ ಬಿಡಲಿಲ್ಲ. ಇಂಥ ಸನ್ಯಾಸದಿಂದ ಏನಾಗಬೇಕಾಗಿದೆ ಅಂತೆ? ಸಲ್ಲದ ಜನನರ ಕಥೆಗಳ ಬೇರುದ ಜಲ್ಲದ ಜನನರ ಕಥೆಗಳ ಬೇರು ಸಲ್ಲದ ಕಾರ್ಯ ಮಾಡುವಿರಲ್ಲ ಎಲ್ಲಾನು ಬಲ್ಲೆನೆಂಬುವಿರಲ್ಲ ಅವಗುಣ ಬಿಡಲಿಲ್ಲ. ಕಾವಿಯನ್ನೊಟ್ಟು ತಿರುಗುವಿರಲ್ಲ. ಪುರಂದರದಾಸ ಕಾವಿಯನ್ನೊಟ್ಟು ತಿರುಗುವಿರಲ್ಲ ಕಾಮನ ಬಿಡಲಿಲ್ಲ. ಕಾವಿಯನ್ನೊಟ್ಟು ತಿರುಗುವಿರಲ್ಲ. ಕೇವಲ ಕಾಷಾಯ ವಸ್ತ್ರವನ್ನು ಧರಿಸಿದರೆ ಸಾಲದು. ಆ ಕಟುಕುಷಾಯ ತಿಕ್ತ ಭೇದನಾದ ಭಗವತ್ ಚಿಂತನೆ ಮಾಡಬೇಕು. ಕಾವಿಯನ್ನೊಟ್ಟು ತಿರುಗುವಿರಲ್ಲ ಕಾಮನ ಬಿಡಲಿಲ್ಲ. ಮನಸ್ಸಿನಲ್ಲಿ ಯಾವ ತ್ಯಾಗ ಮಾಡದೆ ಭೋಗಾಪನ್ನರಾದಂಥವರಿಗೆ ಬ್ರಹ್ಮಜ್ಞಾನಿಗಳೆನಿಸುವಿರಲ್ಲ ಹುಮ್ಮನು ಬಿಡಲಿಲ್ಲ. ನಾನು ಬ್ರಹ್ಮಜ್ಞಾನಿ ಬ್ರಹ್ಮಜ್ಞಾನಿ ಅಂತ ಹೇಳ್ತಾ ಅಹಂಕಾರ ಬಿಡದೆ ಇದ್ರೆ, ದೇಹಾಭಿಮಾನ ಬಿಡದೆ ಇದ್ರೆ ಆ ಬ್ರಹ್ಮಜ್ಞಾನದಿಂದ ಏನು ಪ್ರಯೋಜನ? ಬ್ರಹ್ಮಜ್ಞಾನಿಗಳೆನಿಸುವಿರಲ್ಲ ಹುಮ್ಮನು ಬಿಡಲಿಲ್ಲ. ಸಣ್ಣದಿ ಪುರಂದರ ವಿಠಲ ನಾರಾಯಣ ಆ ವಿಠಲನನ್ನು ಆ ಪಾಂಡುರಂಗನನ್ನು ನೆನೆಯದೆ ಕೇವಲ ಕರ್ಮದಲ್ಲೇ ಆಸಕ್ತನಾದರೆ ಸಣ್ಣದಿ ಪುರಂದರ ವಿಠಲನಾರಾಯಣ ಎಂದು ಕಾರ್ಯವು ಮಾಡಲಿಲ್ಲ. ಎಲ್ಲ ಬಲ್ಲೆನೆಂಬುವಿರಲ್ಲ ಅವಗುಣ ಬಿಡಲಿಲ್ಲ ಎಲ್ಲಾನು ಬಲ್ಲೆನೆಂಬುವಿರಲ್ಲ. ಎಲ್ಲವೂ ಗೊತ್ತಿದೆ ಗೊತ್ತಿದೆ ಅಂತ ಹೇಳಿ ಅವಗುಣ ಬಿಡದೆ ಇದ್ರೆ ಅದರಿಂದ ಏನು ಪ್ರಯೋಜನ? ಗೊತ್ತಾಗಬೇಕಂತೆ ನಮಗೆ. ಏನು ಗೊತ್ತಾಗಬೇಕು? ಏನು ಗೊತ್ತಿಲ್ಲ ಎಂಬುದು ಗೊತ್ತಾಗಬೇಕು. ಅದೇ ಜ್ಞಾನ. ದೈ ನೋ ದಟ್ ದೈ ನೋ ನಾಟ್. ನಮ್ಗೆ ಗೊತ್ತಾಗಬೇಕು. ಏನು ಗೊತ್ತಾಗೋದು? ಏನು ಗೊತ್ತಿಲ್ಲ ಎಂಬುದು ಗೊತ್ತಾದ್ರೆ ಆಗ ನಮಗೆ ಏನು ಗೊತ್ತಿದೆ ಅಂತ ಅರ್ಥ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸ. ಇವತ್ತೇನಾಗಿದೆ ಅಂದ್ರೆ ಯಾರು ನಮಗೆ ದೇವರು ಗೊತ್ತಿದೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ. ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೋ ಅವ್ರ ಹತ್ರ ನಾವು ಹೋಗೋದಿಲ್ಲ. ಹಾಗಾಗಿ ನಾವು ಇವತ್ತು ದುರ್ಬಲವಾದ ಪರಿಸ್ಥಿತಿಯಲ್ಲಿದ್ದೇವೆ. ಮಾರೀಚನು ಅಂತವನೇ. ಅವನು ಹೇಳಿದ, ರಾವಣ ಹೇಳ್ತೇನೆ ಕೇಳು, ಇನ್ನೂ ನಿನ್ನ ಹತ್ರ ಎಲ್ಲವೂ ಇದೆ. ಯಾಕಪ್ಪ? ಅಮಾತೆ ಸೀತೆಯ ಹುಚ್ಚನ್ನು ಬಿಡು. ಮುದುಕ, ನಿನಗಾಗದೇ ಇದ್ರೆ ಸಾಯಿ ಹೋಗು ಆಚೆಗೆ. ಆ ರಾಮನನ್ನು ಹೋಳ್ಬೇಡ ನನ್ನ ಎದುರಿಗೆ. ಹೀಗೆ ಹೇಳಿ ಆ ಮಾರೀಚನನ್ನು ಹೇಗಾದರೂ ತನ್ನ ಕಾರ್ಯಕ್ಕೆ ಸಹಾಯ ಮಾಡೋಕ್ಕೆ ಸಿದ್ಧ ಮಾಡಿಸ್ತಾ ಇರುವಾಗ ಮಾರೀಚ ಕೇಳಲಿಲ್ಲ. ಮಗ ಬಿಟ್ಟು ಬಿಡೋ. ಕೆಲವೊಮ್ಮೆ ದುಷ್ಟರು ಕೂಡ ಸದುಪದೇಶ ಮಾಡ್ತಾರೆ, ಆಗ ಅದನ್ನು ಸ್ವೀಕರಿಸಬೇಕಂತೆ. ಹಂಸ ಕ್ಷೀರ ನ್ಯಾಯದಂತೆ. ಹೇಗೆ ಹಂಸ ಪಕ್ಷಿ ಹಾಲಿನಲ್ಲಿ ಬೆರಕಿದ್ರೆ, ನೀರು ಬೆರಕಿದ್ರೆ ಹಾಲು ಮಾತ್ರ ಸೇವಿಸಿ ನೀರನ್ನು ಬಿಡ್ತದಂತೆ. ಹಾಗೆ ದುಷ್ಟರ ಉಪದೇಶವನ್ನು ಸ್ವೀಕರಿಸಿ ಅವರು ದುಷ್ಟತ್ವದಿಂದ ದೂರಿರುವುದಂತೆ. ರಾವಣನಲ್ಲಿ ವಿವೇಕ ಎಲ್ಲಿ? ರಾವಣ ಮುಂದಕ್ಕೆ ಬಂದ, ಮುದುಕ ನಿನ್ನನ್ನು ಸಾಯಿ ಬಿಡಿಸ್ತೇನೆ ಅಂತ ಖಡ್ಗವನ್ನೆತ್ತಿ ಸಂಹರಿಸಲಿಕ್ಕೆ ಮುಂದಾದಾಗ ಆ ಮಾರೀಚ ಚಿಂತಿಸಿದ. ಇತಿ ಸಂಚಿಂತಯಂಚೈವ ಧೂರ್ತೋ ಮಾರೀಚತಃಸದಾ ಮರಣಂ ತುಮೇ ಧ್ರುವಂಚೈವ. ಚಿಂತಿಸಿದ್ನಂತೆ, ಹೇಗೋ ಸಾಯೋದು ನಿಜ. ಈ ದುಷ್ಟನಾದ ರಾವಣ ಕೈಯಿಂದ ಸಾವು ಉಂಟಾದ್ರೆ ನರಕವೇ ಸರಿ. ಏನೂ ಇರಲಿ, ಆ ಪರಮಾತ್ಮನ ಪರಾತ್ಪರನ ಕರಕಮಲಗಳಿಂದ ಸಾವು ಮೃತ್ಯು ಬಂದ್ರೆ ರಾಮನ ಪಾದವನ್ನು ಸೇರ್ತೇನೆ. ಮಗ ಆಯ್ತು, ಏನೇ ಮಾಡ್ಬೇಕು ಹೇಳು, ಮಾಡ್ತೇನೆ.
ಆ ಸ್ವರ್ಣ ಮೃಗನಾಗಿ ಸೀತಾದೇವಿ ಹತ್ರ ಹೋಗಬೇಕು. ಹಾಗೆ ಆಗಲಿ ಅಂತ ಬರುವಾಗ ನಮಗೆ ಗೊತ್ತಿರುವ ಹಾಗೆ ಸೀತಾದೇವಿ ಆ ಸ್ವರ್ಣ ಮೃಗವನ್ನು ಕಂಡು ಇಚ್ಛೆ ಪಡ್ತಾ ಇದ್ದಾಳೆ. ರಾಮ ಕೇಳಿದ್ರು ಹೇಳಿದ್ರು ಕೇಳಲಿಲ್ಲ. ಸೀತಾದೇವಿ ರಾಮನನ್ನು ಹೇಳಿದಂತೆ, ಹೇಗಾದರೂ ನಾಥ ನನ್ನನ್ನು ಅದನ್ನು ಕೊಡು. ರಾಮದೇವರು ಆ ಸ್ವರ್ಣ ಮೃಗವನ್ನು ಮಾರೀಚನನ್ನು ಹಿಂಬಾಲಿಸಿ ಧಾವಿಸಿ ಹೋಗುವಾಗ ಇಲ್ಲಿ ಒಂದು ವಿಸ್ಮಯವಾಗಿದೆ. ಸೀತಾದೇವಿ ಒಳಗೆ ಹೋಗಿದ್ರೆ ಅಲ್ಲಿ ರುದ್ರದೇವರು ಬಂದ್ರಂತೆ. ಸೀತಾಮಾತೆಯನ್ನು ಕರೆದೊಯ್ಯಲೆಂದು. ಸೀತಾಮಾತೆಗೆ ಕೈಲಾಸಕ್ಕೆ ಪೂಜೆ ಮಾಡಲೆಂದು ಮಹಾದೇವರು ಕರೆದೊಯ್ದರು. ಹಾಗಾದ್ರೆ ಇಲ್ಲಿ ಯಾರಿದ್ರು? ಇದ್ದವಳಂದ್ರೆ ವೇದವತಿ ಅಂತೆ. ಅಗ್ನಿಯ ಪುತ್ರಿಯಾದ ವೇದವತಿ ಸೀತೆಯ ಪ್ರತಿಕೃತಿ ಅವಳು ಇಲ್ಲಿ ಬಂದಿದ್ದಾಳೆ. ಇದು ಗುಪ್ತವಾದ ಚಿತ್ರಣ. ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ. ಇಲ್ಲಿ ರಾವಣ ಬಂದ. ಅಲಖ ನಿರಂಜನ ಗಿಲಿಗಿರಿ ಗಂಜನ ಭವಭಯ ರಂಜನ ಭೈರಾಗಿ ಕೈಯಾರೆ ಕಿಂಜಣ್ಣ ರೈಯವರು ಬರೀತಾರೆ. ರಾವಣ ಬ್ರಾಹ್ಮಣನ ವೇಷ ಧರಿಸಿ ಬಂದ, ಸನ್ಯಾಸಿಯ ವೇಷ. ಅಲಕ ನಿರಂಜನ ಗಿಲಿಗಿಲಿ ಗಂಜನ ಭವಭಯ ರಂಜನ ಭೈರ. ಲಕ್ಷ್ಮಣನು ಹೊರಟಿದ್ದಾನೆ. ಆ ಮಾರೀಚ ಸಾಯುವಾಗ ಕುಹಕ ಶಬ್ದವನ್ನು ಮಾಡಿ ಸೀತೆಗೆ ಚಿಂತಾಕ್ರಾಂತನಾಗಿಸಿ ಕಳುಹಿದ್ದಾಗ ರಾವಣ ಬಂದ. ದಡದಡ ಬಂದ ದ್ವಾರದಿ ನಿಂದನು ಭಿಕ್ಷೆಗಾಗಿ ಆ ಜೋಗಿ ಭವತಿ ಭಿಕ್ಷಾ ಈ ಮಾತೆ ಮಾತೆ ಅಂತ ಬಂದ. ಶಬತಾವು ಮರೆಯಿತು ಕುಬತಾವು ತರೆಯಿತು ನಡೆಯಿತು ಜಡಗಡ ಶಂಕಾರ ರಕ್ಷಾಸರ ವಿಭಕ್ಷಮಾನ ಸಕ್ಷಮಾನ ಸೀತಾ. ಅಮ್ಮ ಭಿಕ್ಷೆ ಕೊಡು ಎಂದಾಗ ಆ ಸೀತೆ ಆ ಲಕ್ಷ್ಮಣನಿಂದ ಎಳೆಯಲ್ಪಟ್ಟ ಲಕ್ಷ್ಮಣ ರೇಖೆಯನ್ನು ಉಲ್ಲಂಘಿಸಿ ಮುಂದಕ್ಕೆ ಬಂದಿದ್ದಾಳೆ. ಆಗ ರಾವಣ ಅವಳನ್ನು ಸಂಹರಿಸಿದ ಕ್ರಮ ಯಾವುದು ಅದನ್ನು ವಾಲ್ಮೀಕಿರು ಬರೀತಾರೆ. ತನ್ನ ನಿಜವಾದ ರೂಪವನ್ನು, ರಾವಣನ ದಶಗ್ರೀವ ರೂಪವನ್ನು ಪ್ರಕಟಗೊಳಿಸಿ ಸೀತಾದೇವಿಯ ಪಾದಗಳನ್ನು ಮತ್ತು ಸೀತಾದೇವಿಯ ಕೂದಲುಗಳನ್ನು ಹಿಡಿದು ಆ ಪುಷ್ಪಕ ವಿಮಾನದಲ್ಲಿ ಹಾಕಿದಂತೆ ಭಾಷ್ಯಕಾರರು ಬರೀತಾರೆ. ಪಾದ ಅಂದ್ರೆ ಅಂಗ ಅಲ್ಲ. ತಾಯಿಯ ಪಾದವನ್ನು ಸ್ಪರ್ಶಿಸಿದ ಕೂದಲುಗಳು ಅಂಗಗಳಲ್ಲಿ ಬರೋದಿಲ್ಲ. ಕೂದಲುಗಳನ್ನು ಹಿಡಿದಂತೆ, ಅಮ್ಮ ನನ್ನನ್ನು ಈ ರಾಕ್ಷಸ ಯೋನಿಯಿಂದ ಮುಕ್ತಗೊಳಿಸು ಮಹಾತಾಯೇ ಎಂಬುವಂತೆ ಕಾಣ್ತಾ ಇದೆ. ಭಾಷ್ಯಕಾರರು ಹೇಳ್ತಾರೆ, ಸೀತೆಯನ್ನು ಹಾಗೆ ಎತ್ತಿ ಪುಷ್ಪಕ ವಿಮಾನದಲ್ಲಿಟ್ಟು ಹೋಗುವಾಗ ಆ ತಾಮ್ರತುಂಡನಾದಂತಹ ಜಟಾಯು ಆ ದಶರಥನ ಪರಮಾತ್ಮ ಮಿತ್ರನಂತೆ ತನ್ನ ಸ್ನುಷ ಸೊಸೆಯಂತಿರುವ ಸೀತೆಯನ್ನು ಕಾಪಾಡಲು ಅಸಮರ್ಥನಾಗಿ ರೆಕ್ಕೆ ಪುಕ್ಕಗಳನ್ನು ರಾವಣನಿಂದ ಕತ್ತರಿಸಲ್ಪಟ್ಟು ಹೇಗೋ ಜೀವವನ್ನು ಇಟ್ಟುಕೊಂಡು